ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸ್ ದಿ ಲಾರ್ಡ್. ಪ್ರೀಸ್ ದಿ ಲಾರ್ಡ್. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರನೇ, ಸಹೋದರಿಯೇ, ದೇವರ ಮಗನೇ, ದೇವರ ಮಗನೇ, ಈ ದಿನ ದೇವರ ಪ್ರಸನ್ನತೆಯಲ್ಲಿ ನಾವು ತುಂಬಿಕೊಂಡಿದ್ದೇವೆ. ದೇವರ ಪ್ರಸನ್ನತೆ ನಮ್ಮಲ್ಲಿ ಸದಾ ಕೆಲಸ ಮಾಡ್ತಾ ಇರ್ತದೆ. ಜೀವನದ ಪಯಣದಲ್ಲಿ ನಾವು ಅನೇಕ ವಿಧದಲ್ಲಿ ಹೋರಾಟದ ಮಾರ್ಗವನ್ನು ಮಾಡ್ತೇವೆ. ಅಲ್ವಾ? ಹೋರಾಟ ಇದೆ ಜೀವನದಲ್ಲಿ. ಆ ಹೋರಾಟಗಳು ಹಲವು ವಿಧದಲ್ಲಿ ನಮ್ಮನ್ನ ಬೇಟೆಯಾಡ್ತವೆ. ಏನೆಲ್ಲ ಪಡೆದುಕೊಳ್ಬೇಕು ಅಂತ ಆಸೆ ಪಡ್ತೀವಿ ಅದನ್ನೆಲ್ಲ ಪಡೆದುಕೊಳ್ಳಿಕ್ಕೆ ತುಂಬಾ ಸತತವಾಗಿ ಪ್ರಯತ್ನ ಪಡ್ತೇವೆ. ಯುದ್ಧಕ್ಕೆ ಹೋಗುವಂತಹ ಅರಸರು ಏನ್ ಮಾಡ್ತಾ ಇದ್ರು? ಯುದ್ಧದಲ್ಲಿ ಗೆಲ್ಲಬೇಕು ಅಂತ ಏನೆಲ್ಲ ಶಸ್ತ್ರಾಸ್ತ್ರ ಪಡೆಗಳು ಅವರಲ್ಲಿ ಇದೆಯೋ ಅದೆಲ್ಲವನ್ನ ಬಳಸ್ತಾ ಇದ್ರು. ಗುಂಡುಗಳನ್ನ ಬಳಸ್ತಾ ಇದ್ರು, ಪಿರಂಗಿಗಳನ್ನ ಬಳಸ್ತಾ ಇದ್ರು, ಖಡ್ಗಗಳನ್ನ ಬಳಸ್ತಾ ಇದ್ರು, ರಥಗಳನ್ನ, ಆನೆಗಳನ್ನ ಉಪಯೋಗಿಸ್ತಾ ಇದ್ರು, ಕುದುರೆಗಳನ್ನು ಉಪಯೋಗಿಸ್ತಾ ಇದ್ರು. ಹೀಗೆ ತಾವು ಯುದ್ಧದಲ್ಲಿ ಜಯಿಸುವುದಕ್ಕಾಗಿ ಅವರು ಏನೆಲ್ಲ ಮಾಡಬೇಕು ಅದೆಲ್ಲವನ್ನ ಮಾಡಲು ಶತಪ್ರಯತ್ನ ಮಾಡ್ತಾ ಇದ್ರು. ಹೀಗೆ ನಮ್ಮ ಜೀವಿತದಲ್ಲಿ ನಾವು ಪವಿತ್ರ ಆತ್ಮರನ್ನ ಪಡೆದುಕೊಳ್ಳಬೇಕಾದರೆ ನಾವು ಪೆಂತೆಕೋಸ್ತಿಗೆ ರೆಡಿ ಆಗ್ತಾ ಇದ್ದೇವೆ. ನೀವು ಕೇಳುವಂತಹ ಈ ಧ್ಯಾನಗಳು ನೀವು ಎಣಿಸಬಹುದು, ಏನೋ ಬ್ರದರ್ ಹೇಳ್ತಾ ಇದ್ದಾರೆ, ನಾವು ಕೇಳ್ತಾ ಇದ್ದೀವಿ ಅಂತೇಳಿ. ಇಲ್ಲ, ನೀವು ಕೇಳುತ್ತಿರುವಂತಹ ಈ ಧ್ಯಾನವಿದೆಯಲ್ಲ, ಅತಿ ಶಕ್ತವಾದಂತಹ ಧ್ಯಾನ. ನಿಮ್ಮನ್ನ ನಿಜವಾಗಿ ಪವಿತ್ರಾತ್ಮದತ್ತವಾದ ಜೀವಿತವನ್ನು ಮಾಡಲು ಪ್ರೇರೇಪಿಸುವಂತಹ ಧ್ಯಾನ. ಇದು ಸುಮ್ಮನೆ ಸಾಧಾರಣವಾಗಿ ಏನು ಮಾತಿಗೆ ಹೇಳುವಂಥ ಧ್ಯಾನವಲ್ಲ. ಇದನ್ನು ಸರಿಯಾಗಿ ಅರ್ಥೈಸಿಕೊಳ್ಬೇಕು. ಕಾಲವರ್ಣಕ್ಕಾಗಿಯೋ ಅಥವಾ ನನ್ನನ್ನು ನೋಡಬೇಕು ಅನ್ನೋದಕ್ಕಾಗಿಯೋ, ಜನ ನನ್ನಿಂದ ಹೆಚ್ಚಾಗಿ ಬರಬೇಕೆಂಬುದಕ್ಕಾಗಿಯೋ, ನನ್ನನ್ನು ತೋರ್ಪಡಿಸಿಕೊಳ್ಳುವುದಕ್ಕಾಗಿಯೋ ಖಂಡಿತವಾಗಿಯೂ ಇಲ್ಲ. ಈ ಸ್ವರ್ಗೀಯ ಯಾತ್ರೆಯ ಉದ್ದೇಶ ಒಂದೇ, ಪ್ರತಿಯೊಬ್ಬರು ದೇವರನ್ನು ಕಂಡುಕೊಳ್ಬೇಕು. ನೀನು ಯಾವ ಡಿನಾಮಿನೇಷನ್ ಇರ್ಬೋದು, ಅದು ನನಗೆ ಬೇಕಾಗಿಲ್ಲ. ಯಾವ ಜಾತಿ ಧರ್ಮ ಇರ್ಬೋದು, ಅದು ನನಗೆ ಬೇಕಾಗಿಲ್ಲ. ಪ್ರತಿಯೊಬ್ಬರು ದೇವರು ಯಾರು ಎಂಬುದನ್ನು ಅರಿತುಕೊಳ್ಬೇಕು. ಈ ಪವಿತ್ರ ಆತ್ಮ ಎಂದು ಹೇಳುವುದು ಬರೀ ಕ್ರೈಸ್ತರಲ್ಲಿ ಮಾತ್ರವಲ್ಲ. ಇದು ತಪ್ಪಾದ ಮನೋಭಾವನೆ. ನೋಡಿ, ನಾವು ಸಂಸ್ಕೃತನ ತೆಗೆದುಕೊಳ್ಬೇಕಾದ್ರೆ, ಸಂಸ್ಕೃತ ಭಾಷೆಯನ್ನು ತೆಗೆದುಕೊಳ್ಬೇಕಾದ್ರೆ, ಸಂಸ್ಕೃತ ಭಾಷೆಯಲ್ಲಿ ತಂದೆ ದೇವರನ್ನ ನೋಡಿ ಹೇಳ್ತಾರೆ ತಾದನ್. ಏನ್ ಹೇಳ್ತಾರೆ? ತಾದನ್. ಮಗನನ್ನ ನೋಡಿ ಹೇಳ್ತಾರೆ ಪುತ್ರನ್. ಏನ್ ಹೇಳ್ತಾರೆ? ಪುತ್ರನ್. ಅದೇ ಪವಿತ್ರ ಆತ್ಮರನ್ನ ಏನಂತ ಕರೀತಾರೆ ಎಂಬುದಾದರೆ ಆತ್ಮ ಸಂಯುಕ್ತ ಬ್ರಹ್ಮನ್. 3 ಹೆಸರು. ತಾದನ್ ಒಂದೇ ಹೆಸರು, ಪುತ್ರನ ಒಂದೇ ಹೆಸರು. ಆದ್ರೆ ಪವಿತ್ರಾತ್ಮರು ಎಂದು ಹೇಳ್ಬೇಕಾದ್ರೆ ಆತ್ಮ ಸಂಯುಕ್ತ ಬ್ರಹ್ಮನ್. ಈ ಪವಿತ್ರ ಆತ್ಮರು, ಈ 3ನೆಯ ವ್ಯಕ್ತಿಯೇ ಎಲ್ಲ ಸೃಷ್ಟಿಗೂ ಮೂಲ ಅವತಾರವಾದವರು. ಪವಿತ್ರ ಆತ್ಮರಿಲ್ಲದೆ ಏನೂ ಇಲ್ಲ. ಆದಿಯಲ್ಲಿಯೇ ನಾವು ನೋಡ್ತೀವಿ, ಆದಿಯಲ್ಲಿಯೇ ಪವಿತ್ರ ಆತ್ಮರು ನೀರಿನ ಜಲರಾಶಿಯ ಮೇಲೆ ಚಲಿಸುತ್ತಿದ್ದರು. ಬೈಬಲ್ನ 1ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಎಲ್ಲವೂ ಪವಿತ್ರಾತ್ಮ ಶಕ್ತಿಯಿಂದ ಉಂಟಾಗುತ್ತದೆ. ತ್ರಯೇಕ ದೇವರಲ್ಲಿ ಒಂದಾಗಿರುವವರು ಈ ಆತ್ಮ ಸಂಯುಕ್ತ ಬ್ರಹ್ಮ. ಪ್ರಿಯರೇ, ಈ ಪಂಚಶತಮ ದಿನದಲ್ಲಿ ಯಾಕೆ ಇದನ್ನೆಲ್ಲ ನಾವು ಚಿಂತಿಸಬೇಕು? ಯಾಕೆ ನಾನು ಈ ಪ್ರಸಂಗಗಳನ್ನೆಲ್ಲ ಕೊಡಬೇಕು? ಇದರಿಂದ ಏನು ಉಪಯೋಗ? ಪ್ರಿಯರೇ, ದೇವರು ಎಂದು ಹೇಳುವಾಗ ದೇವರನ್ನು ಕುರಿತಾದ ಮಹತ್ವಗಳು ನಮಗೆ ಅರಿವಾಗಬೇಕು. ನಮ್ಮ ಮಕ್ಕಳಿಗೂ ಅರಿವಾಗಬೇಕು, ನಮ್ಮ ತಲೆಮಾರುಗಳಿಗೆ ಅರಿವಾಗಬೇಕು. ನೋಡಿ, ಪವಿತ್ರ ಆತ್ಮರನ್ನ ಪಡೆದುಕೊಳ್ಳಿಕ್ಕೆ ಎಷ್ಟೋ ಜನ ಹಲವಾರು ವಿಧದ ಪ್ರಯತ್ನಗಳನ್ನ ಮಾಡ್ತಾ ಇದ್ದೇವೆ. ನಾನು ಸಹ ಮಾಡ್ತೇನೆ. ಆದರೆ ನನ್ನ ಪ್ರಯತ್ನ ಅದ್ಭುತಗಳಿಗಾಗಿಯೋ ಅಥವಾ ಅತಿಶಯಗಳಿಗಾಗಿಯೋ ಜನ ಮೆಚ್ಚಿಸಿಕೊಳ್ಳುವುದಕ್ಕಾಗಿಯೋ ಅಲ್ಲ.
ಪವಿತ್ರಾತ್ಮರನ್ನು ನಾನು ಪಡೆದುಕೊಳ್ಳುತ್ತೇನೆ ಎಂಬುದಾದರೆ ಪವಿತ್ರಾತ್ಮ ದತ್ತವಾದ ಜೀವಿತ ಮಾಡಬೇಕು. ಪವಿತ್ರಾತ್ಮ ದತ್ತ ಜೀವಿತ, ಪವಿತ್ರಾತ್ಮರಿಗೆ ಪ್ರತಿಬಿಂಬಿಸುವಂತಹ ಜೀವಿತ, ಪವಿತ್ರಾತ್ಮರನ್ನು ಒಳಗೊಂಡಂತಹ ಜೀವಿತ. ಹೇಗೆ ಒಂದು ಒಳ್ಳೆಯ ಗಂಡ, ಒಂದು ಒಳ್ಳೆಯ ಹೆಂಡತಿ ಸರಿಸಮಾನವಾಗಿ ತನ್ನ ಮಕ್ಕಳೊಂದಿಗೆ ಒಂದು ಕುಟುಂಬವನ್ನು ಮುನ್ನಡೆಸ್ತಾಳೋ, ಹಾಗೆ ಪವಿತ್ರಾತ್ಮರೊಂದಿಗಿನ ಜೀವಿತವನ್ನು ಮಾಡುವಂಥದ್ದು. ಇವತ್ತು ನಾವು ಮೊನ್ನೆ ಧ್ಯಾನಿಸ್ತೇವೆ. ನಾವು ಪವಿತ್ರಾತ್ಮರನ್ನ ಪಡೆದುಕೊಳ್ಳಬೇಕಾದರೆ ಕಾದಿರಬೇಕು ಎಂಬುದಾಗಿ, ಸಿದ್ಧರಾಗಿರಬೇಕೆಂಬುದಾಗಿ, ಹೌದಲ್ಲ? ನಿನ್ನೆ ನಾವು ಪ್ರಾರ್ಥಿಸಿ ಧ್ಯಾನಿಸಿದೆವು, ನಾವು ಪರಿಶುದ್ಧರಾಗಿರಬೇಕು ಎಂಬುದಾಗಿ. ಪ್ರಿಯರೇ, ಇವತ್ತು ನಾವು ಧ್ಯಾನಿಸ್ತೇವೆ, ಪವಿತ್ರಾತ್ಮರನ್ನ ಪಡೆದುಕೊಳ್ಳಲು ನಾವು ಪ್ರಾರ್ಥನೆಯ ಜೀವಿತ ಮಾಡಬೇಕು. ಪವಿತ್ರಾತ್ಮರ ಜೀವಿತ ಮಾಡಲು ನಮಗೆ ಪ್ರಾರ್ಥನಾ ಜೀವಿತ ಬೇಕು. ಪರ್ಸನಲ್ ಪ್ರೇಯರ್. ಎಲ್ಲೋ ಸಮೂಹದಲ್ಲಿ ಕುತ್ಕೊಂಡು, ಧ್ಯಾನದಲ್ಲಿ ಕುತ್ಕೊಂಡು ಕಿರ್ಚಾಡಿ ಕೂಗಾಡಿ ಅಲ್ಲ. ಪರ್ಸನಲ್ ಪ್ರೇಯರ್. ಪವಿತ್ರಾತ್ಮರಿಗೂ ನನಗೂ ಒಂದು ಸಂಬಂಧವನ್ನ ಉಂಟು ಮಾಡಿಕೊಳ್ಳುವುದಕ್ಕಾಗಿ ವೈಯಕ್ತಿಕ ಪ್ರಾರ್ಥನೆಯಲ್ಲಿ ನಾನು ಒಂದಾಗಬೇಕು. ವೆನ್ ಯು ಆರ್ ಸಿಟ್ ಅಂಡ್ ಪ್ರೇ, ಪರ್ಸನಲಿ ಯಾವಾಗ ನಾನು ಕುಳಿತುಕೊಂಡು ಪ್ರಾರ್ಥಿಸುತ್ತೇನೋ ಆ ಪ್ರಾರ್ಥನೆಯಲ್ಲಿ ನಾನು ಪವಿತ್ರಾತ್ಮರನ್ನ ಪಡೆದುಕೊಳ್ಳಬಹುದು. ನೋಡಿ, ಪ್ರಾರ್ಥನೆ ಎಂದು ಹೇಳುವುದಾದರೆ 5 ಕಾರ್ಯಗಳು. ಏನೇಳಿ? ಪ್ರಾರ್ಥನೆ ಅಂದರೆ 5 ವಿಷಯಗಳಲ್ಲಿ ಮನುಷ್ಯರು ಮಗ್ನರಾಗುತ್ತಾರೆ. 5 ವಿಷಯ. ಯಾವುದಕ್ಕಾಗಿ ಪವಿತ್ರಾತ್ಮರನ್ನ ಆಶಿಸ್ತಾರೆ ಅಥವಾ ಯಾವುದಕ್ಕಾಗಿ ಪ್ರಾರ್ಥಿಸ್ತಾನೆ ಮನುಷ್ಯ? ಯಾವುದಕ್ಕಾಗಿ ಪ್ರಾರ್ಥಿಸ್ತಾನೆ? ಯೋಚನೆ ಮಾಡಿ. ಮೊಟ್ಟ ಮೊದಲನೇದಾಗಿ ನೋಡುತ್ತೇವೆ, ಪ್ರಾರ್ಥನೆ ಮಾಡುವುದು ಅವಶ್ಯಕತೆಗಳಿಗಾಗಿ. ಹೌದಲ್ಲ? ಎಲ್ಲ ನಿಮ್ಮ ಅವಶ್ಯಕತೆಗಳಿಗಾಗಿ ನೀವು ಪ್ರಾರ್ಥನೆ ಮಾಡ್ತೀರಿ. ನಿಮ್ಮ ಸಮಸ್ಯೆ, ಹೋರಾಟ, ದುಃಖ, ಭಾರ, ವೇದನೆ, ಇವೆಲ್ಲವುಗಳಿಗಾಗಿ, ಅವಶ್ಯಕತೆಗಳಿಗಾಗಿ ಹೋಗಿ ಏನೇ ಬಂದರೂ, ಅಯ್ಯೋ ನನ್ನ ಗಂಡ ಹೀಗೆ ಇದ್ದಾನೆ, ನನ್ನ ಹೆಂಡತಿ ಹೀಗೆ ಇದ್ದಾಳೆ, ನನ್ನ ಮಕ್ಕಳು ಹೀಗೆ ಇದ್ದಾಳೆ. ಅವಶ್ಯಕತೆಗಳಿಗಾಗಿ ಮಾತ್ರವೇ ಪ್ರಾರ್ಥನೆ ಮಾಡುವುದು. ಜೀವನ ಪರ್ಯಂತ ಬರೀ ಅವಶ್ಯಕತೆಗಳಿಗಾಗಿ ಮಾತ್ರವೇ ಪ್ರಾರ್ಥನೆ ಮಾಡುವಂತಹ ವ್ಯಕ್ತಿಗಳನ್ನ ನಾವು ನೋಡುತ್ತೇವೆ. ನೀವ್ಯಾರು ನನಗೆ ಗೊತ್ತಿಲ್ಲ. ಮೊದಲನೇದು ಪ್ರಾರ್ಥನೆ ಮಾಡುವುದು ಅವಶ್ಯಕತೆಗಳಿಗಾಗಿ, ನಮ್ಮ ಅವಶ್ಯಕತೆಗಳಿಗಾಗಿ. ಎರಡನೆಯದಾಗಿ ನಾವು ನೋಡುತ್ತೇವೆ ಪ್ರಾರ್ಥನೆ ಮಾಡುವಂಥದ್ದು ಅದ್ಭುತಗಳಿಗಾಗಿ. ಅಯ್ಯೋ ನನಗೆ ರೋಗ ಬಂದಿದೆ, ರೋಗ ಸೌಖ್ಯವಾಗಬೇಕು, ನನ್ನಲ್ಲಿರುವುದು ಕಳೆದು ಹೋಗಿದೆ, ಅದು ನನಗೆ ಸಿಕ್ಕಬೇಕು. ಅದ್ಭುತಗಳಿಗಾಗಿ. ಬರೀ ನಮ್ಮ ಜೀವಿತದಲ್ಲಿ ಅದ್ಭುತಗಳು ನಡೆಯುವುದಕ್ಕಾಗಿ ಮಾತ್ರ ಹೋಗಿ ಬೋರಲು ಬಿದ್ದು ಉಪವಾಸ ಮಾಡಿ, ನಾನು ಮುಂಡನ ಮಾಡಿಸಿಕೊಳ್ತೇನೆ, ನಾನು ತೀರ್ಥಯಾತ್ರೆಗೆ ಬರುತ್ತೇನೆ, ನಾನು ಹಾಗೆ ಮಾಡುತ್ತೇನೆ, ಹೀಗೆ ಮಾಡುತ್ತೇನೆ ಎಂಬುದಾಗಿ ಪ್ರಾರ್ಥಿಸುವುದನ್ನು ನಾವು ನೋಡುತ್ತೇವೆ. ತಲೆ ಕೂದಲು ಮುಂಡನ ಮಾಡಿಸಿಕೊಳ್ತೇವಲ್ಲ, ತಲೆ ಬೋಡಿಸುವುದು ಎಂಬುದಾಗಿ ಹೇಳ್ತೇವೆ. ಪ್ರಾರ್ಥಿಸುವುದು ಇದೇ ರೀತಿ. ಸಂತ ಪೌಲರು ಸಹ ಇದನ್ನೇ ಮಾಡಿದರು. ಬೈಬಲ್ ಶ್ರೀ ಪುಟವನ್ನು ತೆಗೆದುಕೊಂಡು ನೀವು ಪ್ರೇಷಿತರ ಕಾರ್ಯಕಲಾಪಗಳನ್ನ ತಿರುಗಿ ನೋಡುವಾಗ ನೋಡಿ, ಅಲ್ಲಿ ಸಂತ ಪೌಲರು ಹೋಗಿ ದೇವರಲ್ಲಿ ಆರೈಕೆ ಮಾಡಿಕೊಂಡಿದ್ದು ನೆರವೇರಿದ್ರಿಂದ ಹೋಗಿ ಮುಂಡನ ಮಾಡಿಸಿಕೊಳ್ತಾರೆ, ಬುಂಡೆ ಮಾಡಿಸಿಕೊಳ್ತಾರೆ ಸಂತ ಪೌಲರು. ಅದರಿಂದ ನೀವು ಮಾಡಿಸಿಕೊಳ್ಳುವುದು ತಪ್ಪಿಲ್ಲ, ಸಂತ ಪೌಲರು ಮಾಡಿಸಿಕೊಂಡಿದ್ದಾರೆ. ಅಂದರೆ ಈ ಯಾಕೆ ಮುಂಡನ ಮಾಡಿಸಿಕೊಳ್ಳುವುದು? ನಮ್ಮ ಸೌಂದರ್ಯವನ್ನು ದೂರ ಮಾಡುವುದಷ್ಟು, ನಮ್ಮ ಸೌಂದರ್ಯವನ್ನು ಕಳೆದುಕೊಳ್ಳುವಂಥದ್ದು ಒಂದು ತ್ಯಾಗ. ನಮ್ಮ ಸೌಂದರ್ಯವನ್ನ ತ್ಯಾಗ ಮಾಡುವಂಥದ್ದು ಮುಂಡನ ಮಾಡಿಸಿಕೊಳ್ಳುವಂಥದ್ದು, ಬೇರೆ ಏನೂ ಅಲ್ಲ. ಹೀಗೆ ಅದ್ಭುತಗಳಿಗಾಗಿ ಪ್ರಾರ್ಥಿಸುವವರನ್ನ ಒಂದು ಕೆಟಗರಿಯನ್ನು ನಾವು ನೋಡುತ್ತೇವೆ. ಮೂರನೆಯದಾಗಿ ವ್ಯಕ್ತಿಗಳು ಪ್ರಾರ್ಥಿಸುತ್ತಾರೆ, ದೇವರನ್ನ ಕಂಡುಕೊಳ್ಳುವುದಕ್ಕಾಗಿ ಪ್ರಾರ್ಥಿಸುತ್ತಾರೆ. ದೇವರನ್ನ ಕಂಡುಕೊಳ್ಳುವುದಕ್ಕಾಗಿ ಪ್ರಾರ್ಥಿಸುವಂತಹ ವ್ಯಕ್ತಿಗಳು. ಅಯ್ಯೋ ದೇವರನ್ನ ಹೋಗಬೇಕು, ದೇವರಲ್ಲಿ ಸ್ತುತಿಸಬೇಕು, ದೇವರನ್ನ ಆರಾಧಿಸಬೇಕು, ದೇವರನ್ನ ಮಹಿಮೆ ಪಡಿಸಬೇಕು, ಅಯ್ಯೋ ದೇವರನ್ನ ನೋಡ್ತಾ ಇದ್ದಾರೆ, ಅಯ್ಯೋ ದೇವರು. ಹಾಗೆ ದೇವರನ್ನ ಕಂಡುಕೊಳ್ಳುವುದಕ್ಕಾಗಿ, ದೇವರನ್ನ ಅನುಭವಿಸುವುದಕ್ಕಾಗಿ, ದೇವರ ಪ್ರೀತಿಯನ್ನು ಅನುಭವಿಸುವುದಕ್ಕಾಗಿ ಕೆಲವರು ಪ್ರಾರ್ಥಿಸ್ತಾರೆ. ಹೌದಲ್ಲ? ನಿಜ ತಾನೆ? ಹೀಗೆ ನಾವು ಅನೇಕ ವಿಧದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಇನ್ನು 4ನೇದಾಗಿ ನಾವು ನೋಡುವುದಾದ್ರೆ ನೋಡಿ, ನಾವು ರೋಗಗಳಿಗಾಗಿ ಪ್ರಾರ್ಥಿಸುತ್ತೇವೆ. ನಾಶನಕ್ಕಾಗಿ, ನಮ್ಮಲ್ಲಿರುವುದನ್ನು ನಾಶವಾಗುವುದಕ್ಕಾಗಿ ಪ್ರಾರ್ಥಿಸುತ್ತೇವೆ. ರೋಗ ನಾಶವಾಗಲಿಕ್ಕಾಗಿ, ಕಟ್ಟುಗಳು ನಾಶವಾಗಲಿಕ್ಕಾಗಿ, ಸೈತಾನ ನಾಶವಾಗಲಿಕ್ಕಾಗಿ, ಹೀಗೆ ನಮ್ಮ ಮುಂದೆ ಇರುವಂತಹ ಸಮಸ್ಯೆಗಳು, ಹೋರಾಟಗಳು ನಾಶವಾಗಲಿಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ. ನಾವು ಸ್ತೋತ್ರೈಸುವ ಒಂದು ಸಾಮಾನ್ಯ ಗ್ರಂಥದಲ್ಲಿ ನಾವು ನೋಡುವುದಾದರೆ 58ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ಹಿಜ್ಕೀಯೇಲ್ ಎಂಬಂತಹ ಒಂದು ವ್ಯಕ್ತಿಯನ್ನು ನಾವು ನೋಡುತ್ತೇವೆ.
ಅವನು ರೋಗದಲ್ಲಿರ್ತಾನೆ. ಆದರೆ ರೋಗದಲ್ಲಿ ಅವನು ಸತ್ತು ಹೋಗ್ತಾನೆ ಎಂಬುವಂತ ವಿಷಯ ಯಶಾಯ ಪ್ರವಾದಿ ಬಂದು ತಿಳಿಸಬೇಕಾದ್ರೆ ಅವನು ಏನು ಮಾಡ್ತಾನೆ, ಗೋಡೆಯ ಕಡೆಗೆ ತಿರುಗಿ ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ಗೋಡೆಯ ಕಡೆಗೆ ಹೋಗಿ ತಿರುಗಿ ಪ್ರಾರ್ಥನೆ ಮಾಡುವಾಗ ದೇವರವನ ಆಯುಷನ್ನ 15 ವರ್ಷ ಕೂಡಿಸಿ ಕೊಡ್ತಾರೆ. ನೀನು ಸಾಯುವುದಿಲ್ಲ, ಇನ್ನು 15 ವರ್ಷ ನಿನ್ನ ಬದುಕ್ತೀಯ ಎಂಬುದಾಗಿ. ಹೀಗೆ ನಾಶಕ್ಕಾಗಿ, ನಮ್ಮಲ್ಲಿರುವಂತಹ ರೋಗಗಳು ಬಿಟ್ಟು ಹೋಗುವುದಕ್ಕಾಗಿ, ಒಳ್ಳೆ ವ್ಯವಸಾಯದಲ್ಲಿ ಬೆಳೆ ಬರುವುದಕ್ಕಾಗಿ, ಹೀಗೆ ಒಳ್ಳೆಯ ಕೆಲಸ ಸಿಕ್ಕುವುದಕ್ಕಾಗಿ, ಒಳ್ಳೆಯ ಒಂದು ವೀಸಾ ಸಿಕ್ಕಬೇಕು, ನಾನು ಹೊರದೇಶಕ್ಕೆ ಹೋಗಬೇಕು, ಹೀಗೆ ಅವಶ್ಯಕ ನಮ್ಮಲ್ಲಿರುವಂತಹ ಈ ಕೋರಿಕೆಗಳನ್ನ ಇಟ್ಟು ದೇವರಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ಇದು 5ನೇದಾಗಿ ನಾವು ನೋಡುವುದಾದರೆ ದೇವರನ್ನು ಸ್ವಂತವಾಗಿಸಿಕೊಳ್ಳುವುದಕ್ಕಾಗಿ ಪ್ರಾರ್ಥಿಸುವವರು. ದೇವರನ್ನ ಸ್ವಂತವಾಗಿಸಿಕೊಳ್ಳುವುದಕ್ಕಾಗಿ, ದೇವರಿಗೆ ನಾನು ಸ್ವಂತವಾಗಬೇಕು, ನಾನು ದೇವರಿಗೆ ಹತ್ತಿರವಾಗಬೇಕು, ದೇವರೊಂದಿಗೆ ನಾನು ಮಾತನಾಡಬೇಕು, ದೇವರು ನನ್ನಲ್ಲಿ ಮಾತನಾಡಬೇಕು, ದೇವರ ಸ್ವರವನ್ನು ನಾನು ಕೇಳಬೇಕು, ದೇವರನ್ನ ಸ್ವಂತವಾಗಿಸಿಕೊಳ್ಬೇಕು. ನಾನು ಏನ್ ಮಾಡ್ಲಿಕ್ಕೂ ಸಹ ಸಿದ್ಧನಾಗಿರ್ಬೇಕು. ಯಾವ ವರಗಳನ್ನು ನಾನು ಪಡ್ಕೊಳ್ಬೇಕು, ಫಲಗಳನ್ನ ಪಡ್ಕೊಳ್ಬೇಕು. ಅದರಿಂದ ದೇವರನ್ನ ನಾನು ಸ್ವಂತವಾಗಿಸಿಕೊಂಡ್ರೆ ನನಗೆಲ್ಲ ವರಗಳು ಸಿಗ್ತದೆ, ಫಲಗಳು ಸಿಗ್ತದೆ. ಈ ಋಷಿಮುನಿಗಳು ಸಹ ನಾವು ನೋಡ್ತೇವೆ, ಹಳೆಯ ಕಾಲದಲ್ಲಿ ನಾವು ನೋಡುವಾಗ, ವೇದಗಳಲ್ಲಿ ನೋಡುವಾಗ ಋಷಿಮುನಿಗಳು ಅವರು ದೇವರನ್ನ ಸ್ವಂತವಾಗಿಸಿಕೊಳ್ಳುವುದಕ್ಕಾಗಿ ತಪಸ್ಸನ್ನು ಮಾಡ್ತಾ ಇದ್ರು. ಒಂದು ಕಾಲದಲ್ಲಿ ನಿಂತು ತಪಸ್ಸು ಮಾಡ್ತಾ ಇದ್ರು, ಉಪವಾಸ ಮಾಡಿ ತಪಸ್ಸು ಮಾಡ್ತಾ ಇದ್ರು. ಹೀಗೆ ಅನೇಕ ತಿಂಗಳು, ವರ್ಷಗಳ ಕಾಲ ಅವರು ಪ್ರಾರ್ಥನೆಯನ್ನು ಮಾಡ್ತಾ ಇದ್ರು, ಧ್ಯಾನವನ್ನು ಮಾಡ್ತಾ ಇದ್ರು, ದೇವರನ್ನ ಸ್ವಂತವಾಗಿಸಿಕೊಳ್ಳುವುದಕ್ಕಾಗಿ. ಅಂದ್ರೆ ದೇವರನ್ನ ಸ್ವಂತವಾಗಿಸಿಕೊಳ್ಳುವುದಕ್ಕಾಗಿ ಪ್ರಾರ್ಥಿಸುವಾಗ ದೇವರವರಿಗೆ ಪ್ರತ್ಯಕ್ಷರಾಗ್ತಾ ಇದ್ರು. ಆಗ ಅವರಿಗೆ ಏನು ಬೇಕೋ ಅದನ್ನು ಅವರಿಗೆ ಆ ವರಗಳು ಸಿಗ್ತಾ ಇತ್ತು. ಹೀಗೆ ದೇವರನ್ನ ಸ್ವಂತವಾಗಿಸಿಕೊಳ್ಳುವುದಕ್ಕಾಗಿ ಪ್ರಾರ್ಥಿಸುವವರು ಸಹ ಒಂದು ಕ್ಯಾಟಗರಿಯಲ್ಲಿ ಇದ್ದಾರೆ. 6ನೇದಾಗಿ ದೇವರ ಮಹಿಮೆಗಾಗಿ ಪ್ರಾರ್ಥಿಸುವವರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ನಾಮವನ್ನು ಮಹಿಮೆ ಪಡಿಸುವುದಕ್ಕಾಗಿ ಪ್ರಾರ್ಥಿಸುವವರು. ಅರ್ಥ ಆಯ್ತಲ್ಲ? ದೇವರ ನಾಮವನ್ನು ಮಹಿಮೆ ಪಡಿಸುವುದಕ್ಕಾಗಿ ಪ್ರಾರ್ಥಿಸುವವರು. ದೇವರ ನಾಮವನ್ನು ಸಾರಬೇಕು, ದೇವರ ನಾಮವನ್ನು ಮಹಿಮೆ ಪಡಿಸಬೇಕು. ನಾವು ಬೈಬಲ್ನ ಶ್ರೀಪುಟವನ್ನು ತೆಗೆದುಕೊಳ್ಳಬೇಕಾದ್ರೆ ದೇವರ ನಾಮ ಮಹಿಮೆಗಾಗಿ ಪ್ರಾರ್ಥಿಸಿದಂತಹ ವ್ಯಕ್ತಿಗಳನ್ನು ನಾವು ನೋಡುತ್ತೇವೆ ಅನ್ನೋದ್ರೆ, ತುಂಬಾ ಶಕ್ತವಾದಂತಹ ಒಂದು ಪ್ರವಚನವನ್ನು ನಾವು ನೋಡುತ್ತೇವೆ ಅನ್ನೋದಾದ್ರೆ, ಅನಾನ್ಯ, ಅಜಾರ್ಯ, ಮಿಶಾಯ, ಶದ್ರಕ್, ಮೇಷಕ್, ಅಬೇದ್ನೆಗೋ, ಈ 3 ವ್ಯಕ್ತಿಗಳು. ಈ ನೆಬೂಕದ್ನೆಚ್ಚರ್ ಅರಸನು ತನ್ನನ್ನೇ ಆರಾಧಿಸಬೇಕೆಂದು ತನ್ನ ಪ್ರತಿಮೆಯನ್ನು ಮಾಡಿ ಅದನ್ನೇ ಆರಾಧಿಸಬೇಕು ಎಂಬುದಾಗಿ ಹೇಳಿ ಅವನ ಆದೇಶ ಹೊರಡಿಸುವಾಗ ಈ ಅನಾನ್ಯ, ಅಜಾರ್ಯ, ಮಿಶಾಯೇಲರು ಏನು ಮಾಡಿದ್ರು? ನಿಜವಾದ ದೇವರನ್ನು ಮಾತ್ರ ನಾವು ಆರಾಧಿಸ್ತೇವೆ. ಸರ್ವೇಶ್ವರ ಸ್ವಾಮಿ ಯಾವೇ ದೇವರು ಮಾತ್ರವೇ ನಿಜವಾದ ದೇವರು, ಅವರನ್ನು ಮಾತ್ರವೇ ನಾನು ಪ್ರಾರ್ಥಿಸುತ್ತೇನೆ, ಆರಾಧಿಸುತ್ತೇನೆ, ಬೇರೆ ಯಾರನ್ನು ನಾನು ಆರಾಧಿಸುವುದಿಲ್ಲ. ಅರಸ ಹೇಳ್ತಾನೆ, ನೀನು ಒಂದು ಪಕ್ಷ ನೀನು ಆರಾಧಿಸದೆ ನಿನ್ನ ದೇವರನ್ನ, ನೀನು ಯಾವೇ ದೇವರನ್ನು ಆರಾಧಿಸಿದರೆ ನೋಡಿ, ನಿನ್ನ ಮುಂದೆ ಅತ್ತಿ ಉರಿತಾ ಇರುವಂತ ಈ ಬೆಂಕಿಯಲ್ಲಿ ಹಾಕಿ ಸುಟ್ಟು ಬಿಡುತ್ತೇನೆ. ಈ ಬೆಂಕಿಯಲ್ಲಿ 3 ಜನರನ್ನು ಹಾಕಿ ನಾನು ಸುಟ್ಟು ಬಿಡುತ್ತೇನೆ. ಅವ್ರು ಹೇಳಿದ್ರು, ತೊಂದರೆ ಇಲ್ಲ, ಸುಡಿ, ತೊಂದರೆ ಇಲ್ಲ, ಸುಡಿ. ನೀವು ಸುಟ್ಟರು ಸಹ, ಬೆಂಕಿಯಲ್ಲಿ ನಾವು ಬೆಂದರು ಸಹ, ನಾವು ಸರ್ವೇಶ್ವರ ಸ್ವಾಮಿನ ನಿಜವಾದ ದೇವರನ್ನಲ್ಲದೆ ಬೇರೆ ಯಾರನ್ನು ಸಹ ನಾವು ಆರಾಧಿಸುವುದಿಲ್ಲ. ಅದೇ ರೀತಿ ತೆಗೆದುಕೊಂಡು ಹೋಗಿ ಅವರನ್ನ ಬೆಂಕಿಗೆ ಹಾಕಿದರು. ಆ ಬೆಂಕಿಗೆ ಹಾಕ್ಲಿಕ್ಕೆ ಹೋಗುವಾಗ ಬೆಂಕಿಗೆ ಹಾಕುವವರೇ ಸುಟ್ಟು ಸತ್ತೋದರು. ಆದರೆ ಇವರನ್ನ ಬೆಂಕಿಯಲ್ಲಿ ಹಾಕುವಾಗ ಈ ನೆಬೂಕದ್ನೆಚ್ಚರ್ ಅರಸನ್ನು ನೋಡುತ್ತಾ ಇದ್ದಾನೆ, ಸುಡುವುದನ್ನ ತನ್ನ ಹೆಂಡತಿ ಮಕ್ಕಳೊಂದಿಗೆ ಸೇರಿ ನೋಡುತ್ತಾ ಇರುವಾಗ ಅವರ 3 ಜನರ ಮಧ್ಯದಲ್ಲಿ ಒಂದು ಸುಳಿಗಾಳಿ ಆಗಿ ಒಂದು ತಣ್ಣನೆಯ ಒಂದು AC ಪ್ರಾರಂಭವಾಗ್ತದೆ. ಆ ಬೆಂಕಿಯು ಅವರ ಮೈಯನ್ನು ಸುಡದ, ಅವರ ಬಟ್ಟೆಗಳು ಸಹ ಸುಡದಂತೆ ಮಾಡುತ್ತದೆ. ಅದರ ಮಧ್ಯದಲ್ಲಿ ಒಬ್ಬ ವ್ಯಕ್ತಿಯನ್ನ ಈ ನೆಬೂಕದ್ನೆಚ್ಚರ್ ಅರಸ ನೋಡ್ತಾನೆ. ಅಯ್ಯಯ್ಯೋ, ಈ ಬೆಂಕಿಯಲ್ಲಿ ಸುಟ್ಟುತ್ತಿರುವ 3 ಜನ, ಇವರ ಮಧ್ಯದಲ್ಲಿ ಒಬ್ಬನಿದ್ದಾನೆ. ಯಾರವನು? 4ನೇಯವನು. ದೇವರ ಮಹಿಮೆಗಾಗಿ, ದೇವರನ್ನ ಮಹಿಮೆ ಪಡಿಸುವುದಕ್ಕಾಗಿ, ದೇವರೇ ನಿಜವಾದ ದೇವರು, ದೇವರಲ್ಲದೆ ಬೇರೆ ನಿಜ ದೇವರು, ಸರ್ವೇಶ್ವರನಲ್ಲದೆ ಬೇರೆ ದೇವರುಗಳಿಲ್ಲ ಎಂಬ ಮಹಿಮೆಗಾಗಿ ಜೀವಿಸುವಂತಹ ವ್ಯಕ್ತಿಗಳು.
ಹೀಗೆ ದೇವರ ನಾಮವನ್ನು ಮಹಿಮೆ ಪಡಿಸುವುದಕ್ಕಾಗಿ ಜೀವಿಸುವಂತಹ ವ್ಯಕ್ತಿಗಳು. ಹೀಗೆ 6 ವಿಧದಲ್ಲಿ ಪ್ರಾರ್ಥನೆಯನ್ನು ಮಾಡುವಂತಹ ವ್ಯಕ್ತಿಗಳಿರುವಾಗ ನಾನು ಮತ್ತು ನೀವು ಯಾವ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಅದನ್ನು ಹೇಳ್ತೀವಿ. ನಾವು ಈ ಎಲ್ಲವನ್ನ ಪಡೆದುಕೊಳ್ಳಬೇಕಾದ್ರೆ, ಈ ಅನನ್ಯ ಅಜಾರ್ಯ ಮಿಶಾಲರಂತೆ ನಾವು ಜೀವಿಸಬೇಕಾದರೆ, ದೈವ ಚಿತ್ತಕ್ಕಾನುಸಾರವಾಗಿ ನಾನು ಜೀವಿಸಬೇಕಾದರೆ, ಒಬ್ಬ ಎಲಿಯನಂತೆ ನಾನು ಜೀವಿಸಬೇಕಾದರೆ, ಎಲೀಷನಂತೆ ಜೀವಿಸಬೇಕಾದರೆ, ಒಬ್ಬ ಮೋಶೆಯಂತೆ ಜೀವಿಸಬೇಕಾದರೆ ನಾನು ಪವಿತ್ರ ಆತ್ಮರನ್ನ ಪಡೆದುಕೊಳ್ಳಬೇಕು. ಆ ಪವಿತ್ರ ಆತ್ಮರನ್ನು ಪಡೆದುಕೊಳ್ಳುವಾಗ ಮಾತ್ರವೇ ನಾನು ಈ ಲೋಕವನ್ನು ಜಯಿಸಲು ಸಾಧ್ಯ, ಶೋಧನೆಗಳನ್ನು ಜಯಿಸಲು ಸಾಧ್ಯ, ಪಾಪದಿಂದ ದೂರ ಆಗಲು ಸಾಧ್ಯ, ಸುಜ್ಞಾನವನ್ನು ಪಡೆದುಕೊಳ್ಳಲು ಸಾಧ್ಯ. ಆದ್ದರಿಂದ ಪ್ರಿಯರೇ, ನಾವು ಇಂದು ಚಿಂತಿಸತಕ್ಕಂಥ ವಿಷಯದಲ್ಲಿ ನಾವು ಪ್ರಾರ್ಥಿಸುವರಾಗಬೇಕು. ಯಾವುದಕ್ಕಾಗಿ? ಪವಿತ್ರಾತ್ಮರನ್ನು ಸ್ವಂತವಾಗಿಸಿಕೊಳ್ಳುವುದಕ್ಕಾಗಿ ನಾವು ಪ್ರಾರ್ಥಿಸಬೇಕು. ನಮ್ಮಲ್ಲಿರುವಂತಹ ಪಾಪವು ಸುಟ್ಟು ಹೋಗುವುದಕ್ಕಾಗಿ ಪ್ರಾರ್ಥಿಸಬೇಕು. ನಮ್ಮಲ್ಲಿರುವಂತಹ ದೈಹಿಕವಾದಂತಹ ಬಲಹೀನತೆಗಳು ನಾಶವಾಗುವುದಕ್ಕಾಗಿ ಪ್ರಾರ್ಥಿಸಬೇಕು. ನಮ್ಮ ಇಂದ್ರಿಯಗಳಲ್ಲಿರುವಂತಹ ಕೆಟ್ಟವುಗಳು, ಪಂಚೇಂದ್ರಿಯಗಳಿರುವಂತಹ ಕೆಟ್ಟವುಗಳು ನಾಶವಾಗುವುದಕ್ಕಾಗಿ ಪ್ರಾರ್ಥಿಸಬೇಕು. ನಮ್ಮ ನಡೆನುಡಿಗಳು ಶುದ್ಧರಾಗುವುದಕ್ಕಾಗಿ ಪ್ರಾರ್ಥಿಸಬೇಕು. ಯಾಕಂದ್ರೆ ನಾನು ಶುದ್ಧನಾಗುವಾಗ ಮಾತ್ರವೇ ಪವಿತ್ರಾತ್ಮರು ನನ್ನೊಳಗೆ ಬರಲು ಸಾಧ್ಯ, ನಿನ್ನೊಳಗೆ ಬರಲು ಸಾಧ್ಯ. ನಾವು ನೋಡ್ತೇವೆ, ಕೀರ್ತನೆಗಾರ 51ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಪಾಪ ಮಾಡಿದಂತ ದಾವೀದ ದೇವರ ಮುಂದೆ ನಿಂತು ಪ್ರಾರ್ಥಿಸುತ್ತಾನೆ, ದೇವಾ ನಿಮ್ಮ ಪವಿತ್ರ ಆತ್ಮರನ್ನು ನನ್ನಿಂದ ತೆಗೆಯಬೇಡಿ. ದೇವರೇ ನಿಮ್ಮ ಪವಿತ್ರ ಆತ್ಮರನ್ನು ನನ್ನಿಂದ ತೆಗೆಯಬೇಡಿ. ಒಂದು ಪಕ್ಷ ನೀವು ನಿಮ್ಮ ಪವಿತ್ರ ಆತ್ಮರನ್ನು ನನ್ನಿಂದ ತೆಗೆದದ್ದಾದರೆ ನಾನು ಪಾಪಕ್ಕೆ ಗುಲಾಮನಾಗಿ ಹೋಗುವೆನು, ಪಾಪಕ್ಕೆ ಗುಲಾಮನಾಗಿ ಹೋಗುವೆನು. ನಾವು ಚಿಂತಿಸಬೇಕು. ನಾನು ಯಾವುದಕ್ಕಾಗಿ ಪ್ರಾರ್ಥಿಸಬೇಕು? ಕೇವಲ ಈ ಲೋಕಕ್ಕಾಗಿ ಅಲ್ಲ, ಈ ಲೋಕದಲ್ಲಿರುವುದಕ್ಕಾಗಿ ಅಲ್ಲ. ಪವಿತ್ರ ಆತ್ಮನ ಸ್ವಂತವಾಗಿಸಿಕೊಳ್ಳುವುದಕ್ಕಾಗಿ ಪ್ರಾರ್ಥಿಸಬೇಕು. ಪವಿತ್ರ ಆತ್ಮರು ಬರುವಾಗ ನಮ್ಮನ್ನು ಸಮಗ್ರ ಸತ್ಯದಲ್ಲಿ ಅವರು ಮುನ್ನಡೆಸಿಕೊಂಡು ಹೋಗುತ್ತಾರೆ. ನಾವೆಲ್ಲಿ ಹೋಗಬೇಕು, ಏನು ಮಾಡಬೇಕು ಎಂಬುದೆಲ್ಲವನ್ನು ಅವರು ನಮಗೆ ಪ್ರಕಟಿಸುತ್ತಾರೆ. ಅದರಿಂದ ನಾವು ಪ್ರಾರ್ಥಿಸಬೇಕು, ನಮ್ಮಲ್ಲಿರುವಂತಹ ಬಲಹೀನತೆಗಳನ್ನು ತೆಗೆದುಹಾಕುವುದಕ್ಕಾಗಿ, ನನ್ನಲ್ಲಿ ಅಂಟಿಕೊಂಡಿರುವುದರಿಂದ ನಾನು ಹೊರಬರುವುದಕ್ಕಾಗಿ, ನಾನು ಯಾವುದಕ್ಕೆ ಗುಲಾಮನಾಗಿದ್ದೇನೋ ಅದರಿಂದ ಹೊರಬರುವುದಕ್ಕಾಗಿ ಪ್ರಾರ್ಥಿಸಬೇಕು. ನೋಡಿ, ಇವತ್ತು ನಾವು ಎಲ್ಲವುಗಳಿಗೆ ಗುಲಾಮರಾಗಿದ್ದೇವೆ. ಎಷ್ಟೋ ಜನರನ್ನು ನೋಡಿ, ಒಬ್ಬೊಬ್ಬರೊಂದಿಗೆ ಗುಲಾಮರಾಗಿದ್ದಾರೆ. ಕೆಲವರು ಕುಡಿತಕ್ಕೆ ಗುಲಾಮರು, ಜೂಜಿಗೆ ಗುಲಾಮರು, ಹೆಣ್ಣಿಗೆ ಗುಲಾಮರು, ಗಂಡಿಗೆ ಗುಲಾಮರು, ಹಣಕ್ಕೆ ಗುಲಾಮರು, ಅಧಿಕಾರಕ್ಕೆ ಗುಲಾಮರು, ಸ್ಥಾನಗಳಿಗೆ ಗುಲಾಮರು, ಶ್ರೀಮಂತಿಗೆ ಗುಲಾಮರು, ದೊಡ್ಡತನಕ್ಕೆ ಗುಲಾಮರು. ಹೀಗೆ ಅನೇಕ ವಿಧದಲ್ಲಿ ಗುಲಾಮಗಿರಿತನಕ್ಕೆ ಹೋಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ. ಸ್ಥಾನಗಳು ಬೇಕು, ನನಗೆ ಈ ಸ್ಥಾನ ಬೇಕು, ನನಗೆ ಬೇಕು, ಇದೇ ಹೋರಾಟಗಳಾಗಿದೆ. ಶುಶ್ರೂಷಕರ ಜೀವಿತದಲ್ಲಿಯೂ ನಾವು ನೋಡೋದಾದ್ರೆ ಇವತ್ತು ಸ್ಥಾನಮಾನಗಳನ್ನು ಹುಡುಕಿ ನಾವು ಹೋಗ್ತಾ ಇದ್ದೇವೆ. ಇದು ಪ್ರಾರ್ಥನೆಯಲ್ಲ. ಇದರ ನಿಮಿತ್ತವಾಗಿ ನಾನು ಪವಿತ್ರಾತ್ಮನ ಕಳೆದುಕೊಳ್ಳುತ್ತೇನೆ ಹೊರತು ನಾನು ಪವಿತ್ರಾತ್ಮನ ಪಡೆದುಕೊಳ್ಳುವುದಿಲ್ಲ. ಪ್ರಿಯರೇ, ಈ ನನ್ನ ಮತ್ತು ನಿಮ್ಮ ಪ್ರಾರ್ಥನೆ ದೇವರಿಗೆ ಕೇಳಬೇಕಾದರೆ ನಾನೇನು ಮಾಡಬೇಕು? ನಾವು ಧ್ಯಾನಿಸ್ತೇವೆ, 5ನೆಯ ಕಾರ್ಯ, ನಾವು ಪ್ರೀತಿಸುವವರಾಗಬೇಕು. ಪವಿತ್ರಾತ್ಮನ ಪಡೆದುಕೊಳ್ಳಬೇಕು, ನಮಗೆ ಪ್ರೀತಿ ಬೇಕು. ನನ್ನಲ್ಲಿಯೇ ಪ್ರೀತಿ ಇಲ್ಲ, ಮತ್ತೆ ಪವಿತ್ರಾತ್ಮ ಹೇಗೆ ನಿನ್ನಲ್ಲಿ ಬರಲಿಕ್ಕೆ ಸಾಧ್ಯ? ನನಗೆ ನನ್ನ ನೆರೆಯವರನ್ನ ಪ್ರೀತಿಸಲಿಕ್ಕೆ ಆಗ್ತಾ ಇಲ್ಲ, ಹೇಗೆ ಪವಿತ್ರಾತ್ಮ ನಿನ್ನನ್ನು ಪ್ರೀತಿಸಲಿಕ್ಕೆ ಸಾಧ್ಯ? ನಿನ್ನ ಸ್ವಂತ ನೀನು ತಾಲಿ ಕಟ್ಟಿದ ಹೆಂಡತಿಯನ್ನು ನಿನಗೆ ಪ್ರೀತಿಸಲಿಕ್ಕೆ ಆಗ್ತಾ ಇಲ್ಲ, ಬೇರೆ ಯಾರನ್ನೋ ಪ್ರೀತಿಸ್ತೀಯ. ಸ್ವಂತ ಗಂಡನನ್ನ ಪ್ರೀತಿಸಲಿಕ್ಕೆ ಆಗ್ತಾ ಇಲ್ಲ, ಬೇರೆ ಯಾರನ್ನೋ ಪ್ರೀತಿಸ್ತೀಯ. ಸ್ವಂತ ಜನ್ಮ ಕೊಟ್ಟ ತಂದೆ ತಾಯಿದನ್ನ ಪ್ರೀತಿಸಲಿಕ್ಕೆ ಆಗ್ತಾ ಇದೆಯಾ, ಬೇರೆ ಯಾರನ್ನ ಪಕ್ಕದ ಮನೆ ಆಂಟಿ ನೋಡಿ ಎಷ್ಟು ಒಳ್ಳೆಯವರು, ಅಂಕಲ್ ನೋಡಿ ಎಷ್ಟು ಒಳ್ಳೆಯವರು ಎಂಬುದಾಗಿ ಹೇಳ್ತೀಯ. ಅಯ್ಯೋ, ನನ್ನ ಮನೆಯಲ್ಲಿ ನನ್ನ ಅಮ್ಮ ಮಾಡ್ತಾರೆ ಅಡಿಗೆ, ಹೇಗಿದೆ ಗೊತ್ತಾ, ನೋಡ ಆಂಟಿ ಎಷ್ಟು ಚೆನ್ನಾಗಿ ಮಾಡ್ತಾರೆ. ಪಕ್ಕದ ಮನೆಯವರಲ್ಲಿ, ನೆಂಟರ ಮನೆಯಲ್ಲಿ, ಮಿತ್ರರ ಮನೆಯಲ್ಲಿ ನಮ್ಮ ಜನ್ಮ ಕೊಟ್ಟ ತಂದೆ ತಾಯಿನರನ್ನೇ ತೆಗೆದುಕೊಳ್ಳುತ್ತೇವೆ. ಅಂದ್ರೆ ಪ್ರೀತಿ ಇಲ್ಲ, ನೆರೆಯವರಲ್ಲಿ ಪ್ರೀತಿ ಇಲ್ಲ, ಒಡ ಹುಟ್ಟಿದವರಲ್ಲಿ ಪ್ರೀತಿ ಇಲ್ಲ. ಹೌದಲ್ಲ? ಪ್ರೀತಿ ಇಲ್ಲ. ಒಬ್ಬ ದೀನನನ್ನು ನೋಡಿ ಪ್ರೀತಿ ಇಲ್ಲ, ದಲಿತನನ್ನು ಪ್ರೀತಿ ಇಲ್ಲ, ಅಂಗವಿಕಲನನ್ನು ನೋಡಿ ಪ್ರೀತಿ ಇಲ್ಲ, ದಾರಿದ್ರ್ಯರನ್ನು ನೋಡಿ ಪ್ರೀತಿ ಇಲ್ಲ, ಭಿಕ್ಷುಕರನ್ನು ನೋಡಿ ಪ್ರೀತಿ ಇಲ್ಲ, ಒಬ್ಬ ರೋಗಿಯನ್ನು ನೋಡಿ ಪ್ರೀತಿ ಇಲ್ಲ, ಯಾರನ್ನ ನೋಡಿದ್ರೆ ಒಂದು ಪ್ರೀತಿ ಇಲ್ಲ.
ನಿನ್ನನ್ನು ಪ್ರೀತಿಸುವವರನ್ನು ಮಾತ್ರ ನೀನು ಪ್ರೀತಿಸ್ತಾ ಇದ್ದೀಯ. ಹೇಗೆ ಪವಿತ್ರಾತ್ಮರು ನಿನ್ನನ್ನು ಪ್ರೀತಿಸಲು ಸಾಧ್ಯ? ಪ್ರೀತಿಸುವ ಹೃದಯವೇ ಇಲ್ಲದ ನಿನಗೆ ಹೇಗೆ ಪವಿತ್ರಾತ್ಮರು ನಿನ್ನಲ್ಲಿ ಬಂದು ವಾಸ ಮಾಡಲು ಸಾಧ್ಯ? ಪ್ರೀತಿಯ ದೀವಿಗೆಯಾಗಿದ್ದಾರೆ ಪವಿತ್ರಾತ್ಮರು. ನಾವು ಒಂದು ಯೋಹಾನಿಗೆ ಬರೆದ ಪತ್ರವನ್ನು ತೆಗೆದುಕೊಳ್ಳಬೇಕಾದ್ರೆ ನಾನು ನೋಡಿದೆ, ಯಾರು ದೇವರ ಮಕ್ಕಳು, ಯಾರು ದೇವರ ಮಕ್ಕಳು, ಯಾರು ದೇವರನ್ನು ಅರಿತವರು? ಪ್ರೀತಿಸುವವರು. ದೇವರನ್ನು ಪ್ರೀತಿಸುತ್ತೇನೆ ಎಂದು ಹೇಳಿ ನಿನ್ನ ಸಹೋದರನನ್ನು ನೀನು ದ್ವೇಷಿಸಿದ್ದೆ ಆದರೆ ನೀನು ಕೊಲೆಗಾರ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ದೇವರನ್ನ ಪ್ರೀತಿಸ್ತಾರೆ ಅಂತೇಳಿ ನಿನ್ನ ನೆರೆಯವರನ್ನ ಪ್ರೀತಿಸೋದಿಲ್ಲ, ನೀನು ದ್ವೇಷಿಸ್ತೀಯನ್ನಂದ್ರೆ ನೀನು ಕೊಲೆಗಾರ ಎಂಬುದಾಗಿ ಹೇಳ್ತಾರೆ. ಪ್ರಿಯ ಸಹೋದರನೇ ಸಹೋದರಿಯೇ, ನಾವು ಪ್ರೀತಿಸುವವರಾಗಬೇಕು. ನಮ್ಮಲ್ಲಿ ಪರಪ್ರೀತಿ ಬೇಕು. ಎಷ್ಟು ಹೇಳ್ತಾ ಇದ್ರೆ, ನಿನ್ನ ಕಣ್ಣಿಗೆ ಕಾಣುವ ನರನನ್ನು ಪ್ರೀತಿಸದೆ ಕಾಣದೇ ಇರುವ ದೇವರನ್ನು ಹೇಗೆ ಪ್ರೀತಿಸುವೆ? ಹೇಗೆ ಪ್ರೀತಿಸುವೆ? ಸಾಧ್ಯವಿಲ್ಲ. ನಿನ್ನಲ್ಲಿ ಪ್ರೀತಿ ಉದ್ಭವ ಆಗಬೇಕು. ಹೇಗೆ ಒಂದು ತಾಯಿಗೆ ತನ್ನ ಮಗು ಗರ್ಭದಲ್ಲಿರುವಾಗಲೇ ತನ್ನ ಗರ್ಭದಲ್ಲಿರುವಂತಹ ಮಗುವನ್ನು ತನ್ನ ಹೊಟ್ಟೆಯನ್ನು ಮುಟ್ಟಿ ನೋಡಿ ನನ್ನ ಮಗು ಎಂದು ಪ್ರೀತಿಸುತ್ತಾಳೋ, ಹಾಗೆ ನಾನು ಪರರನ್ನು ಪ್ರೀತಿಸುವರಾಗಬೇಕು. ಯಾವಾಗ ನಾನು ಪ್ರೀತಿಸುತ್ತೇನೆ ಆಗ ಪವಿತ್ರಾತ್ಮರು ನನ್ನನ್ನು ಪ್ರೀತಿಸುತ್ತಾರೆ, ಆಗ ಪವಿತ್ರಾತ್ಮರು ನನ್ನಲ್ಲಿ ಚಲಿಸುತ್ತಾರೆ, ಆಗ ಪವಿತ್ರಾತ್ಮರು ನನ್ನಲ್ಲಿ ಬಂದು ವಾಸ ಮಾಡುತ್ತಾರೆ, ಆಗ ಪವಿತ್ರಾತ್ಮರು ನನ್ನನ್ನು ಬಲಪಡಿಸುತ್ತಾರೆ. ಹೌದು ಪ್ರಿಯರೇ, ಯೋಚಿಸಿ ನೋಡಿ. ಪವಿತ್ರಾತ್ಮರನ್ನ ಪಡೆದುಕೊಳ್ಳಬೇಕೆ ನಿನಗೆ ಪ್ರೀತಿ ಬೇಕು. ಆ 7ನೇ ಅಂಶದಲ್ಲಿ ನಾವು 6ನೇ ಅಂಶದಲ್ಲಿ ಧ್ಯಾನಿಸುವಾಗ ಪವಿತ್ರಾತ್ಮರನ್ನ ಪಡೆದುಕೊಳ್ಳಲು ನನಗೆ ಕ್ಷಮೆ ಬೇಕು. ನಾನು ಕ್ಷಮಿಸುವುದಾದರೆ, ಕ್ಷಮೆಯ ಮನೋಭಾವನೆಯನ್ನ, ಕ್ಷಮಿಸುವಂತ ಮನಸ್ಸು ನನ್ನಲ್ಲಿ ಇದ್ದರೆ ಮಾತ್ರವೇ, ನಿನ್ನಲ್ಲಿ ಕ್ಷಮಿಸುವ ಮನಸ್ಸಿದ್ದರೆ ಮಾತ್ರವೇ ಪವಿತ್ರಾತ್ಮರು ನಿನ್ನನ್ನು ಕ್ಷಮಿಸುವರು. ಅದಕ್ಕೆ ಹೇಳ್ತಾರೆ, ನೀನು ಯಾರ ಪಾಪಗಳನ್ನು ಕ್ಷಮಿಸುತ್ತೀಯೋ ಆಗ ನಿನ್ನ ಪಾಪಗಳು ಕ್ಷಮಿಸಲ್ಪಡುತ್ತವೆ. ನೀನು ಯಾರ ಪಾಪಗಳನ್ನು ಕ್ಷಮಿಸದೆ ಉಳಿಸುತ್ತೀಯೋ ಹಾಗೆ ನಿನ್ನ ಪಾಪಗಳು ಕ್ಷಮಿಸದೆ ಉಳಿಸುತ್ತದೆ. ನೋಡಿ, ಯೇಸು ಸ್ವಾಮಿಯ ಸರಳ ಬೋಧನೆ. ಕ್ಷಮಿಸುವ ಹೃದಯವಿಲ್ಲ, ಕ್ಷಮಿಸುವ ಮನಸ್ಸಿಲ್ಲ, ಮತ್ತೆ ಇನ್ನೇಗೆ ಪವಿತ್ರಾತ್ಮರು ಪಡೆದುಕೊಳ್ಳಲಿಕ್ಕೆ ಸಾಧ್ಯ? ಅಂದ್ರೆ ಇವತ್ತು ನಾವು ನೋಡ್ತೇವೆ, ಪವಿತ್ರಾತ್ಮರ ಜನಕ್ಕೆ ಯಾರಿಗೂ ಗೊತ್ತಿಲ್ಲ. ಈ ಯಾರಿಗೆ ಪವಿತ್ರಾತ್ಮರು ಗೊತ್ತು ಅಂದ್ರೆ ಈ ಧ್ಯಾನದಲ್ಲಿರುವವರು, ಧ್ಯಾನ ಕೇಳುವವರು, ಸೊ ಆಧ್ಯಾತ್ಮಿಕವಾಗಿ ಸ್ಪಿರಿಚುವಲ್ ಗೈಡ್ ಅಲ್ಲಿ ಕರಸ್ಮೆಟಿಕ್ಗೆ ಹೋಗುವವ್ರನ್ನ ಮಾತ್ರ ನಾವು ನೋಡಿದ್ದೀವಿ ಪವಿತ್ರಾತ್ಮರ ಬಗ್ಗೆ ಅರ್ಥ ವಹಿಸಿಕೊಳ್ಳುವುದು, ಪವಿತ್ರಾತ್ಮನ ತಿಳಿದುಕೊಳ್ಳುವಂಥದ್ದು. ಕೆಲವರಿಗೆ ಅಂಥವರಿಗೂ ಸಹ ಅಲ್ಲಿಯೂ ಸಹ ಇಲ್ಲ. ಎಷ್ಟೋ ಜನ ಶುಶ್ರೂಷಕರಿದ್ದಾರೆ, ಶುಭ ಸಂದೇಶ ಸಾರುವರಿದ್ದಾರೆ. ಈ ಪವಿತ್ರ ಆತ್ಮನ ಕೊಡುಗೆಗಳು ಮಾತ್ರ, ಈ ವರದಾನಗಳು ಮಾತ್ರವೇ ಅವರಿಗೆ ಬೇಕು ಅನ್ನಿಸ್ತಾರೆ ಹೊರತು ಪವಿತ್ರಾತ್ಮದತ್ತವಾದ ಜೀವಿತ, ಪವಿತ್ರಾತ್ಮರೊಂದಿಗಿನ ಸತ್ಸಂಬಂಧದ ಜೀವಿತ, ಪವಿತ್ರಾತ್ಮರೊಂದಿಗಿನ ನಿಜವಾದ ಸಂಬಂಧದ ಜೀವಿತ ಅವರಿಗೆ ಬೇಡ. ಬರೀ ವರ ಸಿಕ್ಕಬೇಕಷ್ಟೇ. ಈ ವರ ಕಟ್ಕೊಂಡು ಏನ್ ಮಾಡ್ಲಿಕ್ಕೆ ಉಪ್ಪು ಖಾರ ಹಾಕಿ ನಕ್ಕಬೇಕಷ್ಟೇ. ಅದರಿಂದ ನಿನಗೇನು ಫಲ? ನಿನ್ನಲ್ಲಿ ಪವಿತ್ರಾತ್ಮರು ಚಲಿಸುವುದಾದ್ರೆ ನೀನು ಯಾವುದನ್ನು ಕೇಳಬೇಕಾಗಿಲ್ಲ. ಪವಿತ್ರಾತ್ಮರ ಬಳಿಯಲ್ಲಿ ಅವರು ನಿನಗೇನು ಬೇಕು ಅವರು ಕೊಡ್ತಾರೆ. ನಿನ್ನನ್ನ ಯಾವುದಕ್ಕಾಗಿ ಈ ಲೋಕದಲ್ಲಿ ಕರೆದಿದ್ದಾರೋ ನಿನ್ನ ದೇವರು ಅದನ್ನು ನೆರವೇರಿಸುವಂತೆ ಮಾಡುತ್ತಾರೆ. ನಿನ್ನನ್ನು ಕುರಿತಾದ ಪದ್ಧತಿ ಈ ಲೋಕದಲ್ಲಿ ಏನಿದೆ ಅದು ಮಾತ್ರ ನೆರವೇರುತ್ತದೆ ಹೊರತು ನೀನು ಎಷ್ಟು ಪ್ರಾರ್ಥಿಸಿ ನನಗೆ ವರಗಳು ಬೇಕು ಎಂದು ಹೇಳಿದರೆ ಅದು ಸಿಕ್ಕುವುದಿಲ್ಲ. ಪ್ರಿಯರಿಗೆ, ನಾನು ಕ್ಷಮಿಸುವನಾಗಬೇಕು. ಕ್ಷಮೆ ಎಂಬುದು ಅಷ್ಟು ಸುಲಭವಾದ ವಿಷಯ ಅಲ್ಲ. ಕ್ಷಮೆ ಎಂಬುದು ದೈವ ಪ್ರೀತಿಯಿಂದ ಉದ್ಭವವಾಗುವಂಥದ್ದು. ಇವತ್ತು ನೋಡಿ, ಎಷ್ಟೋ ಜನ ಶುಶ್ರೂಷಕರಿದ್ದಾರೆ. ನಾನು ನೇರವಾಗಿ ಹೇಳ್ತೇನೆ, ಎಷ್ಟೋ ಜನ ಶುಶ್ರೂಷಕರಿದ್ದಾರೆ, ಒಬ್ಬರನ್ನ ಕಂಡ್ರೆ ಆಗೋದಿಲ್ಲ. ಒಬ್ಬರಿಗೆ ಒಬ್ಬ ಒಳ್ಳೆ ಶುಭ ಸಂದೇಶ ಸಾರ್ತಾನೆ ಅಂದ್ರೆ ಶುಭ ಸಂದೇಶ ಸಾರುವವನಿಗೆ ಶುಭ ಸಂದೇಶ ಸಾರುವನ್ನು ಕಂಡ್ರೆ ಆಗೋದಿಲ್ಲ, ಅಸೂಯೆ. ಒಳ್ಳೆ ಒಬ್ಬ ಪ್ರಾರ್ಥನೆ ಮಾಡ್ತಾನೆ ಅಂದ್ರೆ ಆ ಪ್ರಾರ್ಥನೆ ಮಾಡೋನಿಗೆ ಇನ್ನೊಬ್ಬ ಪ್ರಾರ್ಥನೆ ಮಾಡೋನ್ ಕಂಡ್ರೆ ಆಗೋದಿಲ್ಲ. ಒಬ್ಬ ಒಳ್ಳೆದಾಗಿ ಹಾಡ್ತಾನೆ ಅಂದ್ರೆ ಹಾಡೋನ್ ಕಂಡ್ರೆ ಅವನಿಗೆ ಇನ್ನೊಬ್ಬನಿಗೆ ಆಗೋದಿಲ್ಲ. ಒಬ್ಬ ಒಳ್ಳೆ ಕೀಬೋರ್ಡ್ ನುಡಿಸ್ತಾನೆ ಅಂದ್ರೆ ಇನ್ನೊಬ್ಬ ಕೀಬೋರ್ಡ್ ನುಡಿಸೋನಿಗೆ ಅವನ್ ಕಂಡ್ರೆ ಆಗೋದಿಲ್ಲ, ಅಸೂಯೆ. ಒಬ್ಬನಿಗೆ ಯಾವುದೋ ವರದಾನಗಳಿಂದ ತುಂಬಿದಾನೆ ಅಂದ್ರೆ ಅವನು ಕಂಡ್ರೆ ಅವನಿಗೆ ಅಸೂಯೆ. ಅಂದ್ರೆ ಅವನಿಗೆ ನನಗಿಂತ ಅವನು ಹೆಚ್ಚಿನವನಾಗಿ ಬಿಡುತ್ತಾನೆ ಎಂಬುದಾಗಿ. ಇಂಥ ಆಧ್ಯಾತ್ಮಿಕದ ಜೀವಿತವಾಗಿದೆ ಈ ದಿನದ ಜೀವಿತ. ಈ ಧ್ಯಾನ ಮಂದಿರಗಳಲ್ಲಿ ಹೋಗಿ ನೋಡಿ, ತಂಡಗಳು, ಅಲ್ಲಿ ಒಂದೊಂದು ತಂಡಗಳು, ಅವ್ರದೊಂದು ಗ್ಯಾಂಗು, ನನ್ನದೊಂದು ಗ್ಯಾಂಗು.
ನಾವು ಮಾಡ್ತೇವೆ, ನೀವು ಮಾಡಬೇಡಿ, ನನಗೆ ಕೊಡಿ, ನಿಮಗೆ ಕೊಡಿ. ಪ್ರಾರ್ಥನಾ ತಂಡಗಳನ್ನ ನೋಡಿ, ಅವರೇನು ಪ್ರಾರ್ಥಿಸೋದು, ನನಗೆ ಪ್ರಾರ್ಥಿಸಲಿಕ್ಕೆ ಬರೋದಿಲ್ಲ, ನನಗೆ ಕೊಡಿ, ನಿನಗೆ ಕೊಡಿ, ಅವ್ರಿಗೆ ಯಾಕೆ ಕೊಡ್ತೀರಿ, ಇವರಿಗೆ ಯಾಕೆ ಕೊಡ್ತೀರಿ. ಪ್ರಾರ್ಥಿಸುವವರಿರುವಂಥ ಕಚ್ಚಾಟ ತುಂಬಾ ಕಷ್ಟ. ಯಾರು ತಲೆ ಎತ್ತಲಿಕ್ಕೆ ಬಿಡೋದಿಲ್ಲ, ಯಾರು ಸ್ವತಃವಾಗಿ ದೇವರ ಸಾಮ್ರಾಜ್ಯವನ್ನು ಸಾರಲಿಕ್ಕೆ ಬಿಡುವುದಿಲ್ಲ. ಇವತ್ತು ಕರಸ್ಮೆಟಿಕಲಿ ಅಸೂಯೆ ಹೆಚ್ಚಾಗಿ ನೋಡ್ತೇವೆ, ವೈರಾಗ್ಯ ಹೆಚ್ಚಾಗಿ ನೋಡ್ತೇವೆ, ಪ್ರೀತಿ ಇಲ್ಲದ, ಕ್ಷಮೆ ಇಲ್ಲದ ಜೀವಿತವನ್ನು ಹೆಚ್ಚಾಗಿ ನೋಡ್ತೇವೆ, ಸ್ಥಾನಮಾನಗಳಿಗೆ ಹೋಗಿ ನಾವು ನೋಡ್ತೇವೆ. ಕರಸ್ಮೆಟಿಕಲಿ ನಾವು ಹೇಳ್ತೇವೆ. ಆ ನಿಜವಾದ ಕರಸ್ಮೆಟಿಕ್ನ, ಆ ಪವಿತ್ರ ಆತ್ಮರ ಚಲನೆಯನ್ನ ನಾವು ಅರ್ಥೈಸಿಕೊಳ್ತಾ ಇಲ್ಲ. ಆ ನಿಜವಾದ ಕರಸ್ಮೆಟಿಕ್, ಆ ಧ್ಯಾನ, ಕರಸ್ಮೆಟಿಕ್ ಪ್ರಾರ್ಥನೆ ಇಲ್ಲಿ ಪವಿತ್ರ ಆತ್ಮರನ್ನು ನಮ್ಮ ಸ್ವಂತವಾಗಿಸಿಕೊಳ್ಳುವುದು. ಅಲ್ಲಿ ಏನಾಗ್ತದೆ, ಈಗ ಏನಾಗ್ತದೆ ಲೋಕದಲ್ಲಿ, ಪವಿತ್ರ ಆತ್ಮರನ್ನ ಕಳೆದುಕೊಳ್ಳುವಂಥದ್ದಾಗ್ತಾ ಇದೆ ಪ್ರತಿಯೊಬ್ಬರಲ್ಲಿ. ಕ್ಷಮೆ ಇಲ್ಲ. ಯೇಸು ನೋಡಿ ಒಂದೊಂದು ರೋಗಿನ ಗುಣಪಡಿಸಬೇಕಾಗಿ ಹೇಳ್ತಾ ಇದ್ರು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ, ಇನ್ನು ಮುಂದೆ ನೀನು ಪಾಪ ಮಾಡಬೇಡ. ಸ್ವಾಮಿ ಹೇಳ್ತಾ ಇದ್ರು, ಕ್ಷಮಿಸಲ್ಪಟ್ಟಿದೆ. ಪ್ರಿಯ, ನಾವು ಕ್ಷಮೆಗೆ ನಮ್ಮನ್ನು ಒಪ್ಪಿಸಿಕೊಳ್ಬೇಕು, ಕ್ಷಮಿಸಬೇಕು. ನಿನ್ನ ಶತ್ರುವಿಗಾಗಿ ಯೇಸು ಹೇಳ್ತಾರೆ, ನಿನ್ನ ಶತ್ರುವಿಗಾಗಿ ಪ್ರಾರ್ಥಿಸು, ನಿನ್ನನ್ನು ಶಪಿಸುವವರನ್ನು ಆಶೀರ್ವದಿಸು, ಹೊರಂಗಿಯನ್ನು ಕಿತ್ತುಕೊಳ್ಳುವವನಿಗೆ ಒಳಂಗಿಯನ್ನು ಕೊಡು. 1 ಕಿಲೋಮೀಟರ್ ಬಾ ಎನ್ನುವವರೊಂದಿಗೆ 2 ಕಿಲೋಮೀಟರ್ ಹೋಗು. ಹೌದಲ್ಲ? ನೋಡಿ ಯೇಸು ಸ್ವಾಮಿ ಹೇಳುವಂತ ಮಾತುಗಳು. ಪ್ರಿಯರೇ, ನಾವು ಅರಿಯಬೇಕು, ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆಗೆ ಹೊಡಿ. ಏನು ಇದರ ಅರ್ಥವೇ ಬೇರೆ. ಅಂದ್ರೆ ನೀನು ತಿರುಗಿಸಿ ಇನ್ನೊಂದು ಕೆನ್ನೆಗೆ ಹೊಡಿ ಅಂತಲ್ಲ, ಹೊಡಿಲಿಕ್ಕೆ ಕೆನ್ನೆ ಕೊಡು ಅಂತಲ್ಲ. ಅವನು ನಿನ್ನನ್ನು ಬೈದ ಸಹಿಸಿಕೊ, ಇನ್ನೊಮ್ಮೆ ಬೈತಾನ ಅದನ್ನ ಸಹಿಸಿಕೊ. ಅದೇ ನಿನಗೆ ದ್ರೋಹ ಮಾಡ್ತಾ ಇದ್ದಾನೆ, ಮತ್ತೊಮ್ಮೆ ನಿನ್ನ ದ್ರೋಹ ಮಾಡಬೇಕು ಅಂತ ಹೇಳಿಸ್ತಾನ, ಸಹಿಸಿಕೊ. ನಿನ್ನ ಮೇಲೆ ದೋಷಾರೋಷಣೆ ಹೊರಿಸ್ಬೇಕು ಅಂತಿದ್ದಾನ, ಸಹಿಸಿಕೊ. ಇನ್ನೂ ಹೊರಿಸ್ಬೇಕು ಅಂತಿದ್ದಾನ, ಸಹಿಸಿಕೊ. ಇನ್ನೊಮ್ಮೆ ಮಗದೊಮ್ಮೆ ನಿನ್ನ ಅವನು ನೋಯಿಸ್ತಾನೆ ಇರ್ತಾನ, ಅವಮಾನ ಪಡಿಸ್ತಾ ಇರ್ತಾನೆ, ನಿಂದಿಸ್ತಾ ಇರ್ತಾನ, ಆದ್ರೂ ನೀನು ಸಹಿಸಿಕೊ. ಅದೇ ಹೇಳುದು, ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆಯನ್ನು ತೋರಿಸು. ಇದರ ಅರ್ಥ. ಕ್ಷಮಿಸಬೇಕು. ಪವಿತ್ರಾತ್ಮರನ್ನ ನಾವು ಪಡೆದುಕೊಳ್ಳಬೇಕಾದರೆ ನಾವು ಕ್ಷಮಿಸುವವರಾಗಬೇಕು, ಪ್ರೀತಿಸುವವರಾಗಬೇಕು, ಪ್ರಾರ್ಥಿಸುವವರಾಗಬೇಕು, ಕಾದಿರಬೇಕು, ಪರಿಶುದ್ಧರಾಗಿರಬೇಕು, ಸಿದ್ಧರಾಗಿರಬೇಕು. ಇದಾವುದಿಲ್ಲದೆ ನಾನು ಪವಿತ್ರಾತ್ಮರನ್ನ ಪಡ್ಕೊಳ್ತೇನೆ. ಪ್ರತಿ ವರ್ಷ ಪೆಂತೆಕೋಸ್ತ್ ಬರ್ತದೆ. ಯೇಸು ಸ್ವಾಮಿ ಸತ್ತಂತ ಕಾಲದಿಂದ, ಮೊದಲನೆಯ ಶತಮಾನದಿಂದ ಈಗಿನವರೆಗೂ ಈ ಪೆಂತೆಕೋಸ್ತ್ ಆಚರಣೆ ಇದೆ. ನಾವು ಪ್ರೇಷಿತರ ಕಾರ್ಯಕಲಾಪ 2ನೇ ಅಧ್ಯಾಯದಲ್ಲಿ ತೆಗೆದುಕೊಳ್ಳುವಾಗ ನಾವು ನೋಡ್ತೇವೆ, ಪಂಚಶತಮ ದಿನ. ಆ ಪಂಚಶತಮ ದಿನದ ಸ್ಮರಣೆಗಾಗಿ ಈ ಒಂದು ಧ್ಯಾನವನ್ನು ಸಹ ನಾವು ಕೇಳ್ತಾ ಇದ್ದೇವೆ. ಪ್ರತಿದಿನ ಪಂಚಶತಮ ಆಗಬೇಕು ನಮಗೆ. ಪ್ರತಿದಿನ ಪವಿತ್ರಾತ್ಮರನ್ನ ಪಡೆದುಕೊಳ್ಳಲು ನಾವು ದಾಹದಿಂದ ಕುಳಿತುಕೊಳ್ಳಬೇಕು. ವರ್ಷದಲ್ಲಿ ಒಮ್ಮೆ ಅಲ್ಲ, ಏನೋ ಪ್ರಯೋಜನ ಇಲ್ಲ. ದಡ್ಡತನ, ಮೂರ್ಖತನ, ಅವಿವೇಕತನ. ವರ್ಷದಲ್ಲಿ ಮಾತ್ರ ಪೆಂತೆಕೋಸ್ತನ್ನ ಆಚರಣೆ ಮಾಡ್ತೀನಿ, ವರ್ಷದಲ್ಲಿ ಮಾತ್ರ ಪೆಂತೆಕೋಸ್ತಲ್ಲಿ ನಾನು ಒಂದು ನೈಟ್ ವಿಷನ್ ಮಾಡ್ತೀವಿ. ಅವಿವೇಕತನ. ಇದು ದೇವರಿಗೆ ಬೇಕಾಗಿಲ್ಲ. ಪ್ರತಿದಿನ ಪೆಂತೆಕೋಸ್ತ್ ಆಗಬೇಕು, ಪ್ರತಿದಿನ ರಾತ್ರಿ ಆರಾಧನೆ ಆಗಬೇಕು, ಪ್ರತಿದಿನ ದೇವರೊಂದಿಗೆ ಜೀವಿಸಬೇಕು, ಪ್ರತಿದಿನ ಪವಿತ್ರಾತ್ಮರಿಗಾಗಿ ಹಂಬಲಿಸಬೇಕು, ಪ್ರತಿದಿನ ಪವಿತ್ರಾತ್ಮರನ್ನು ಕರೆಯಬೇಕು. ಇದುವೇ ಪೆಂತೆಕೋಸ್ತ್. ಪ್ರತಿದಿನ ಕ್ಷಮಿಸಬೇಕು, ಪ್ರತಿದಿನ ಪ್ರೀತಿಸಬೇಕು, ಪ್ರತಿದಿನ ಪ್ರಾರ್ಥಿಸಬೇಕು, ಪ್ರತಿದಿನ ಪರಿಶುದ್ಧರಾಗಿರಬೇಕು, ಪ್ರತಿದಿನ ಕಾದಿರಬೇಕು, ಪ್ರತಿದಿನ ಸಿದ್ಧರಾಗಿರಬೇಕು. ಇದೇ ಪೆಂತೆಕೋಸ್ತ್. ನಾನು ಕೇಳ್ತಾ ಇದೆಯಲ್ಲ, ಅರ್ಥ ಆಗ್ತಾ ಇದೆಯಲ್ಲ ನಿಮಗೆ ಹೇಳ್ತಾ ಇರೋದು? ಅರ್ಥ ಆಗಬೇಕು. ಪ್ರಬೋಧಕರಾಗಿರ್ಬೋದು ನೀವು, ಅಥವಾ ನಾನು ಎಲ್ಲ ಸ್ಥಾನಗಳನ್ನು ಪಡ್ಕೊಂಡಿದ್ದೇನೆ ಅಂತ ಹೇಳ್ಬೋದು, ಅಥವಾ ನೀವು ಯಾವ ಸ್ಥಾನಮಾನದಲ್ಲಿ ಇರಬಹುದು, ಪುರೋಹಿತರಾಗಿರ್ಬೋದು, ಯಾವ ಸಭೆಗಳಲ್ಲಿರ್ಬೋದು, ಶುಭ ಸಂದೇಶ ಸಾರ್ತಾ ಇರ್ಬೋದು, ಏನೆಲ್ಲ ಮಾಡ್ತಾ ಇರ್ಬೋದು, ಮಾಡಿ ತೊಂದರೆ ಇಲ್ಲ, ದೇವರ ಆಶೀರ್ವದಿಸಲಿ ನಿಮ್ಮನ್ನು. ಆದರೆ ನಿನ್ನ ಜೀವನದಲ್ಲಿ, ನನ್ನ ಜೀವಿತದಲ್ಲಿ ಪ್ರತಿದಿನ ಪೆಂತೆಕೋಸ್ತ್ ಆಗಬೇಕು. ಪ್ರತಿದಿನ ಈ ಪೆಂತೆಕೋಸ್ತ್ನ ಸಿದ್ಧತೆಗಳಿರಬೇಕು. ಯೇಸುವಿನ 2ನೇ ಬರುವಿಕೆಯವರೆಗೆ ನಾವು ಕಾದಿದ್ದೇವೆ ಅಂತೇವೆ. ಆದರೆ ನಮ್ಮ ಮರಣದ ಕೊನೆಯ ದಿನವೇ ಯೇಸುವಿನ 2ನೇ ಬರುವಿಕೆ. ನಮ್ಮ ಮರಣದ ಕೊನೆಯ ಕ್ಷಣದವರೆಗೂ, ದಿನದವರೆಗೂ ನಾವು ಪ್ರೀತಿಸುತ್ತಾ, ಕ್ಷಮಿಸುತ್ತಾ, ಆ ದೇವರ ಮುಂದೆ ಪ್ರಾರ್ಥಿಸುತ್ತಾ, ವಿನಮ್ರತೆಯಿಂದ ನಾವಿರಬೇಕು. ಅದುವೇ ನಿಜವಾದ ಪೆಂತೆಕೋಸ್ತ್. ವರ್ಷದಲ್ಲಿ ಒಂದು ಪೆಂತೆಕೋಸ್ತ್ ರಾತ್ರಿ ಆರಾಧನೆ ಮಾಡಿ, ಒಂದು ಧ್ಯಾನಕ್ಕೆ ಹೋಗಿ, ಓ ಅಲೆಲುಯ್ಯ ಅಲೆಲುಯ್ಯ ಎಂದು ಹೇಳಿ,
ದೇವರ ವಾಕ್ಯವನ್ನು ಕೇಳಿ. ಇಲ್ಲ ಪ್ರಿಯರೇ, ಇಲ್ಲ. ನಾವು ಸಹ ನಿನ್ನೆ ರಾತ್ರಿ ಜಾಗರಣೆಯನ್ನು ಆನ್ಲೈನಲ್ಲಿ ಮಾಡಿದ್ವಿ. ಫೇಸ್ಬುಕ್ಕಲ್ಲಿ ನೋಡ್ಬೋದು, ಯೂಟ್ಯೂಬಲ್ಲಿ ನೋಡ್ಬೋದು. ಎಲ್ಲ ವಿಧದಲ್ಲಿ ಆ ಪೆಂತೆಕೋಸ್ತ್ ದಿನದ ಸ್ಮರಣೆಗಾಗಿ ನಾವು ಧ್ಯಾನವನ್ನು ಮಾಡಿದ್ದೇವೆ. ಎಲ್ಲರಿಗಾಗಿ ಪ್ರಾರ್ಥಿಸಿದ್ವಿ. ಅದನ್ನು ನೀವು ಕುತ್ಕೊಂಡು ನೀವು ಅದನ್ನು ಇಯರ್ಫೋನ್ ಹಾಕಿ ನೀವು ಏಕಾಂಗಿಯಾಗಿ ಕುತ್ಕೊಂಡು ಅಥವಾ ರಾತ್ರಿ ಕುತ್ಕೊಂಡು ಆ ಒಂದು ಧ್ಯಾನವನ್ನು, ರಾತ್ರಿ ಆರಾಧನೆಯ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳಿ. ಪ್ರಾರ್ಥಿಸಿ, ಅದರೊಟ್ಟಿಗೆ ಪ್ರಾರ್ಥಿಸಿ. ಹಾಗೆ ನೀವು ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ಯಾರನ್ನೆಲ್ಲ ಕ್ಷಮಿಸಬೇಕು ಅವ್ರನ್ನ ಕ್ಷಮಿಸಿ. ನಿಮಗೇನೇ ಕೇಡು ಮಾಡಿರ್ಬೋದು, ಏನೇ ಮಾಡಿರ್ಬೋದು, ಅಥವಾ ನೀವು ಯಾರಿಗೆ ಕ್ಷಮೆ ಕೇಳಿ. ನಾವು ಇತರರ ಪಾಪಗಳನ್ನು ಕ್ಷಮಿಸದೋದ್ರೆ ನಮ್ಮ ಪಾಪಗಳು ಕ್ಷಮಿಸಲ್ಪಡುವುದಿಲ್ಲ ಎಂಬುದಾಗಿ ಯೇಸು ಸ್ವಾಮಿ ತಾವು ಕಲಿಸಿದಂಥ ಪ್ರಾರ್ಥನೆಯಲ್ಲಿ ಹೇಳಿಕೊಟ್ಟಿದ್ದಾರೆ. ನಾವೇ ದಿನಪ್ರತಿ ಅರಿಕೆ ಮಾಡ್ತೇವೆ, ನಾವು ಇತರರನ್ನು ಕ್ಷಮಿಸದೋದ್ರೆ ನಮ್ಮನ್ನು ಕ್ಷಮಿಸಬೇಡಿ ಎಂಬುದಾಗಿ ನಾವೇ ಹೇಳ್ತೇವೆ. ಮತ್ತಿನ್ನೇಗೆ? ಅದರಿಂದ ಬೇರೆ ನಮ್ಮ ಜೀವಿತ ಒಂದು ಆಶೀರ್ವಾದದ ಜೀವಿತ. ಅದರಿಂದ ಪ್ರಾರ್ಥಿಸಿ, ಪವಿತ್ರಾತ್ಮನಿಗಾಗಿ ಹಂಬಲಿಸಿ. ಈ ಲೋಕ ಪ್ರಕಾರವಾಗಿರುವುದೆಲ್ಲವನ್ನು ತೊರೆದು ಪವಿತ್ರಾತ್ಮಧೀನವಾದಂತಹ ಬಾಳನ್ನು ಬಾಳಲು, ಪವಿತ್ರಾತ್ಮ ಭರಿತರಾಗಿ ಜೀವಿಸಲು, ದೇವರಿಗೆ ಮೆಚ್ಚುಗೆಯುಳ್ಳವನಾಗಿ ಜೀವಿಸಲು ನಮ್ಮನ್ನು ಸಿದ್ಧಪಡಿಸಿಕೊಳ್ಳೋಣ. ಖಂಡಿತವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಈ ಕೇಳುವಂತಹ ಧ್ಯಾನಗಳನ್ನು ಪರರಿಗೆ ಶೇರ್ ಮಾಡಿ, ಪರರಿಗೆ ಕೇಳಲಿಕ್ಕೆ ಕೊಡಿ. ಸತ್ಯವನ್ನು ಅರಿತುಕೊಳ್ಳಲಿ. ಪವಿತ್ರಾತ್ಮನ ಪಡೆದುಕೊಳ್ಳಬೇಕಾದ್ರೆ ಏನು ಮಾಡಬೇಕು ಎಂಬುವ ಸಂಗತಿಗಳು ಅನೇಕ ವಿಷಯದಲ್ಲಿ ಅನೇಕ ಜನರಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಆಗಿದೆ. ಆದ್ದರಿಂದ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ, ಪ್ರತಿಯೊಬ್ಬರಾಗಿಟ್ಟುಕೊಳ್ಳಲಿ. ನೀವು ವೈಯಕ್ತಿಕವಾಗಿ ಕುಳಿತು ಪ್ರಾರ್ಥಿಸಿರಿ. ಪವಿತ್ರಾತ್ಮರಿಗಾಗಿ ಹಂಬಲಿಸಿ. ಆದರೆ ಪ್ರೀತಿಸಲು ಮರೆಯಬೇಡಿ, ಕ್ಷಮಿಸಲು ಮರೆಯಬೇಡಿ. ಪ್ರೀತಿಸಿ, ಕ್ಷಮಿಸಿ, ಪ್ರಾರ್ಥಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೊಜಾರಿಯೋ ಪಾಡೋರ. ಗಾಡ್ ಬ್ಲೆಸ್ ಯು.